ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೊರಟಿದ್ದೀವಿ ಮ್ಯಾಕ್ಸ್ ಮೂವಿ ನೋಡೋಕ್ಕೆ. ನಿಯರ್ ಬೈ ಥಿಯೇಟರ್ ಮೀರಜ್ ನಮ್ಮ ಮನೆಗೆ. ಸೊ ಅಲ್ಲೇ ಹೋಗಿ ಮ್ಯಾಕ್ಸ್ ಮೂವಿ ನೋಡಿದ್ವಿ ನಾವು. ಒನ್ ಟೈಮ್ ನೋಡ್ಬೋದು, ಬಟ್ ಸುದೀಪ್ಗೋಸ್ಕರ 2-3 ಸಲ ನೋಡಿದ್ರು ಬೇಜಾರಿಲ್ಲ, ಬಿಕಾಸ್ ಅಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತಾನೆ. ಆ್ಯಂಡ್ ಈ ವಿಡಿಯೋ ತುಂಬ ದಿನಗಳ ನಂತರ ನಾನು ಮಾಡ್ತಾ ಇರೋದು ಕಂಟಿನ್ಯೂಷನ್ ಬ್ಲಾಗು. ಇವತ್ತು ನಾನು ಅಮ್ಮ ಹೊರಟಿದ್ದೀವಿ ರಂಗೋಲಿ ಗಾರ್ಡನ್ಸ್ಗೆ. ಮಾಡೆಲ್ ವಿಲೇಜ್ ಅಂತ ತಣಿಚಂದ್ರ ಹತ್ರ ಇದೆ. ಆ್ಯಂಡ್ ಇದೆ ನೋಡಿ ಎಂಟ್ರಿ ಆಫ್ ರಂಗೋಲಿ ಗಾರ್ಡನ್ಸ್. ಹೋಗ ಮುಕ್ಕ ಅವನು ಬನ್ನಿ ಅವನು. ರಾಣಿ ಅಂಗಡಿಗಳೀಗ ನೋಡೋಕ್ಕೆ ಸಿಗಲ್ಲ. ನಾನು ಚೈಲ್ಡ್ಹುಡಲ್ಲಿ ನೋಡಿದ್ದು ನೆನಪಿದೆ. 1 ರೂಪಿ 50 ಪೈಸಾ ಚಾಕ್ಲೇಟ್ಸ್, ಪೆಪರ್ಮೆಂಟ್ಸ್ಗಳು ಸಿಗ್ತಿತ್ತು. ಇದೆಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಶಾಪ್ ಇದು ಯಾರ ಮನೆ ಸರ್? ನಿಮ್ಮ ಮನೆ ಹೆಸರು ಹೇಳ್ತೀರಾ? ಮಮ್ಮ ಇದು ಗೋಲ್ಡ್ ಮಾಡ್ತಾರಲ್ಲ, ಅವ್ರು ಗೋಲ್ಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿ ಏನಾಯಿತು ಅಂದರೆ, ನಾವು ಅರ್ಧ ಟೂರ್ ಮುಗಿಸಾದ್ಮೇಲೆ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ರು. ಲೈಟಿಂಗ್ಸ್ ಎಲ್ಲ ಮುಂಚೆನೇ ಆನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದು ಅಂತ ಅನಿಸುತ್ತೆ. ಬಿಕಾಸ್ ಈ ಗೋಲ್ಡ್ ಅಂಗಡಿಲೆಲ್ಲ ಅದು ಊದಬೇಕಾದ್ರೆ ಬೆಂಕಿ ಥರ ಎಲ್ಲ ಲೈಟಿಂಗ್ಸ್ ಬರೋದು. ನಮ್ದು ಅರ್ಧ ಟೂರೇ ಆಗೋಗಿತ್ತು ಅವರು ಆನ್ ಮಾಡೋಷ್ಟರಲ್ಲಿ. ಬಟ್ ಏನು ಮಾಡೋಕ್ಕಾಗಲ್ಲ. ವಿಗ್ರಹಾರ ಬ್ರಾಹ್ಮಿನ್ಸ್ ಮನೆ ಇದು. ಒಳಗೆ ಕುತ್ಕೊಂಡು ಒಂದು ಫೋಟೋ ತಗೊಂಡ್ರೆ ಚೆನ್ನಾಗಿರುತ್ತೆ. ಚೇರ್ ನೋಡಿ, ಆ ಕಡೆದೆಲ್ಲ ಮುರಿದೋಗಿದೆ. ನೋಡೋಕೆ ತುಂಬ ಚೆನ್ನಾಗಿತ್ತು ಪ್ಲೇಸಸ್ ಎಲ್ಲ. ಒಳಗೆ ಹೋಗಿದ ತಕ್ಷಣ ಯಾವುದೋ ಊರೊಳಗೆ ಹೋಗಿದ್ದೀವಿ ಅನ್ನೋದಷ್ಟು ಫೀಲ್ ಹೊಡೆಯುತ್ತೆ. ಆ್ಯಂಡ್ ಹಾಗೆ ನನಗೆ ಒಬ್ವಿಯಸ್ಲಿ ಒಂದು ಚೈಲ್ಡ್ಹುಡ್ ನೆನಪರ್ತಿತ್ತು. ಆ್ಯಂಡ್ ಇನ್ನೊಂದು ಇಂಗ್ಲೀಷ್ ಹಾರರ್ ಮೂವಿ ಹೌಸ್ ಆಫ್ ವ್ಯಾಕ್ಸ್ ಅಂತ. ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ. ಅದರಲ್ಲಿ ಏನೋ ವಿಕ್ಟಮ್ಸ್ಗಳನ್ನ ಸಾಯಿಸ್ಬಿಟ್ಟು ಅವನು ವ್ಯಾಕ್ಸ್ ಫಿಗರ್ಸ್ ಮಾಡಿಸ್ತಿರ್ತಾನೆ ಆ ಮೂವಿಲಿ. ಸೊ ಈ ಥರದ್ದೆಲ್ಲ ನಂಗೆ ವ್ಯಾಕ್ಸ್ ಫಿಗರ್ಸ್ ನೋಡ್ತಾ ಇದ್ದಾಗೆಲ್ಲ ನಂಗೆ ಅದೇ ಮೂವಿ ನೆನಪಾಗ್ತಿದ್ದು. ಯಾರೆಲ್ಲ ಆ ಮೂವಿ ನೋಡಿದ್ದೀರಾ? ನೋಡಿಲ್ಲ ಅಂದರೆ ನೋಡಿ, ಭಯಾನಕ ಕ್ರೀಪಿ ಆಗಿರುತ್ತೆ. ಮಂಗಳೂರು ಮನೆ. ಮಂಗಳೂರು ಮದುವೆ ಆಗ್ತಾ ಇದ್ದಾರೆ. ಸಾಲ ಕೊಡೋಣ? ಇವನೇನ ಶಾನ್ಭೋಗ? ಇವನು ಲೆಕ್ಕ ಬರೆಯೋಣಲ್ವಾ? ಹೂಸ್ ಶಾನ್ಭೋಗ? ಮತ್ತೆ ಅವನೇ ಶಾನ್ಭೋಗ. ಇಲ್ಲಿ ಕೂತಿರೋನು ಅವನು ಇವನೇನಾ? ಓಕೆ ಓಕೆ, ಇವನೇ. ಅವ್ರು ದುಡ್ಡು ಇಸ್ಕೊಳ್ಳೋರು. ಹಾಂ ಸರಿ ಸರಿ. ಇವನ್ನ ನಮ್ಮನ್ನೇ ನೋಡ್ತಾನೆ. ಇದು ಡಾಕ್ಟರ್ ಕ್ಲಿನಿಕ್ ಅಂತೆ ಮಮ್ಮ. ಅವನೇನೋ ಕಟ್ತಾನೆ ಕಾಲಿಗೆ. ಪಟ್ಟಿ ಕಟ್ತವ್ರ.
ಕ್ಯೂಟ್. ಇಷ್ಟು ರಿಯಲಿಸ್ಟಿಕ್ ಆಗಿದೆ ಇದಂತ ರಿಯಲ್ ಅನ್ಬೋದು. ಇಲ್ಲಿ ಏನು ನಡೀತಾ ಇದೆ ಲೆಕ್ಕಾಚಾರ. ಗಾಂಧೀಜಿ ಫೋಟೋ ಇದೆ ಅಲ್ಲಿ. ದೂರ ನೋಡಮ್ಮ ಏನು ಚೆನ್ನಾಗಿದೆ. ದಯವಿಟ್ಟು ಕೂತ್ಕೊಳ್ಳಬೇಡಿ. ಆ್ಯಕ್ಚುಲಾಗಿ ಯಾವುದೋ ಊರಿಗೆ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇದೆ ನನಗಂತೂ. ನಮ್ಮೂರಿಗೆ ಹೋದಂಗಿದೆ ಅಲ್ವಮ್ಮ? ನೋಡಿ ಹಿಂದೆ ಎಲ್ಲ ಆ ಗ್ರೀನರಿ, ಹಂಚು ಮನೆ. ಇದು ಯಾವ ಮನೆ? ನಾನು ಓದಲಿಲ್ಲ ಬೋರ್ಡ್. ವಾಟರ್ ಮನೆ ಅಂತಿದೆ. ಮ್ಯಾಮ್ ಎಷ್ಟು ವರ್ಷದಿಂದ ಫ್ರೆಂಡ್ಸ್ ನೀವೆಲ್ಲ? ನಾವು ಸುಮಾರು 20 ವರ್ಷದಿಂದ. 28 ಇಯರ್ಸ್. ನಾನು 15 years. ಹಾಂ. ನಾವಿಬ್ರು 28. Yes. ಹೇಗೆ ಅನ್ನಿಸ್ತು ರಂಗೋಲಿ ಗಾರ್ಡನ್? ಬ್ಯೂಟಿಫುಲ್. Beautiful. One must see this. ಯಾರು ಬೆಂಗಳೂರಲ್ಲಿ ಔಟ್ಸೈಡರ್ಸ್ ಯಾರು ಮಿಸ್ ಮಾಡಬಾರ್ದು. Especially parents should get the Yes, kids, ma. they should get. ನಮ್ಮ village atmosphere. 90s 80s ಕಿಡ್ಸ್ ಮಾತ್ರ ಇದೆಲ್ಲ ಸಿಗುತ್ತೆ. ಎಲ್ಲರಿಗೂ ನಮ್ಮ Parents ಬಾಲ್ಯನ should get the kids ಮರ್ಕಳಿಸ್ತು. and come. ಹೌದು. That is a must. ಅಂದ್ರೆ ನಾವು ಏನೇನ್ ಮರ್ತಿದ್ವು ಅದೆಲ್ಲ ನೆನಪು ಮಾಡ್ತಾರೆ. Childhood village ತೋರಿಸಿದೆ atmosphere. ಪುನಃ. ಎಲ್ಲ ಇಲ್ಲಿ Yes, it's really beautiful. One must see is ಈ ಸ್ಕೂಲ್ ಪಿಕ್ನಿಕ್ಸ್ ಎಲ್ಲ ಇಲ್ಲೇ ಅರೇಂಜ್ ಮಾಡಿದ್ರೆ ಆಫ್ ಗೋಯಿಂಗ್ ಫಾರ್ ರಿಸಾರ್ಟ್ಸ್ ಅದು ಇದು ಇಲ್ಲಿ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಕಾನ್ಸೆಪ್ಟ್ ಇಸ್ ಗುಡ್. ಕಾನ್ಸೆಪ್ಟ್ ಇಸ್ ವೆರಿ ಗುಡ್ ಅಂಡ್ ಬ್ಯೂಟಿಫುಲ್. ಸ್ಕಲ್ಪ್ಚರ್ಸ್ ಎಲ್ಲ ಫ್ಯಾಮಿಲಿ ಟುಗೆದರ್ನೆಸ್ Yes. ಎಲ್ಲರೂ ಒಂದೇ ಕಡೆ ಸಿಗ್ತಾರೆ. ಇವಾಗ ಏನಾಗಿದೆ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ನೇ ನೋಡ್ಬೇಕು ಅಂದ್ರೆ ಇದನ್ನೆಲ್ಲ ನೋಡಿ busy. ಹಳೆದು ನಮ್ಮ ಅಜ್ಜಿ ಅವ್ರ ರೂಮಿಂದ ಆಚೆ ತಾತ ಮನೆಗಳೇ ಬರ್ತಾರೆ ಆಗ್ತಾ ಬರುತ್ತೆ. ಅದು ನಿಜ. ಈ ಥರದ್ದೆಲ್ಲ ಬರೀ ಸಮ್ಮರ್ ಹಾಲಿಡೇಸ್ಗೆ ಮಕ್ಕಳು ಊರು ಕರ್ಕೊಂಡು ಹೋಗ್ತಾ ಇದ್ದು. ತುಂಬಾ ಚೆನ್ನಾಗಿದೆ ಇದು ನಿಜವಾಗ್ಲೂ. ನಿಮ್ಮ ಹೆಸರು? ನನ್ನ ಹೆಸರು ಸುಮತಿ. ಆದಿಲಕ್ಷ್ಮಿ ನಾಗರತ್ನ ಲತಾ ನಾಯ್ಡು. ಥ್ಯಾಂಕ್ ಯು. ಆ್ಯಂಡ್ ಆ ಬ್ಯೂಟಿಫುಲ್ ಲೇಡೀಸ್ ನಂಗೆ ಅಲ್ಲಿ ಸಿಕ್ಕಿದ್ದು. ಅವ್ರ ಫಸ್ಟ್ ಟೈಮ್ ವಿಸಿಟ್ ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ರು ಅವರು. ಆ ಥರ ಫೀಮೇಲ್ ಫ್ರೆಂಡ್ಶಿಪ್ಸ್ನೆಲ್ಲ ನೋಡಿದ್ರೆ ನಂಗೆ ಬಿಂದು ನೆನಪಾಗ್ತಾಳೆ. ನಿಮಗೆ ಯಾರು ನೆನಪಾಗ್ತಾರೆ ಅಂತ ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿಗೆ ನಂಗೆ ಒಳ್ಳೆ ರಿಯಲ್ ಹಸು ನೋಡ್ದಂಗೆ ಆಗ್ತೈತೆ. ನಮ್ಮಮ್ಮ ನೋಡಿ ಮಾತಾಡಿಸ್ತಾರೆ. ನಮ್ಮನೆ ದೇವ್ರು ಆ್ಯಕ್ಚುಲಿ ಹಸು. ಇದಂತೂ ನಂಗೆ ಎಷ್ಟು ರಿಯಲಾಗಿ ಕಾಣಿಸ್ತದೆ ಅಂದರೆ ಕಣ್ಣು ಮೂಗು ಎಲ್ಲ ಹುಲ್ಲು, ರಿಯಲ್ ಹುಲ್ಲು. ಹುಲ್ಲು. ಇಲ್ಲೇನು ಮಾಡ್ತಿದ್ದಾರಮ್ಮ? ಮಗ ತೂಗಿಸ್ತಾ ಇದ್ದಾರಂತೆ. ಇಲ್ಲಿ ಇನ್ನೊಂದು ಮಗುಗೆ ಊಟ ಮಾಡಿಸ್ತಾ ಇದ್ದಾರೆ. ಏನೋ ಈ ಡಾಲ್ ಲುಕ್ಸ್ ವೆರಿ ಕ್ರೀಪಿ. ಅಲ್ಲ ಅಡುಗೆ ಮನೆ ಒಳಗೆ ಪಾತ್ರೆಗಳು ಏನು ಡೀಟೇಲಿಂಗ್. ಓಹೋ, ಸ್ನಾನದ ಮನೆಯಲ್ಲಿ ಸ್ನಾನ. ಇಷ್ಟು ಹೆಲ್ತಿಯಾಗಿದೆ ಗುಂಡ್ಗೆ. ಮಾಳಿಗೆ ಮನೆ, ರೂಫ್ ಹೌಸ್ ಅಂತ. ಒಂದು ನಿಮಿಷ ಮಾತು ಕೇಳಿ ಅಂತ ಇದ್ದಾರೆ, ಬಟ್ ಅವ್ರ ಮಾತು ಕೇಳಿಸ್ತಿಲ್ಲ ನಮಗೆ. ಓ, ಹಾಲು ಕರೀತಾ ಇದ್ದಾರೆ. ಮಮ್ಮಿ ನೀನು ಹಾಲು ಕರೆದಿದ್ಯಾ? ನಾನು ಕರೆದಿಲ್ಲ. ಇವೆರಡು ಹಸುಗಳು. ಇಲ್ಲೇನು ಮಾಡ್ತಾ ಇದ್ದಾರೆ? ಲೈಟಿಂಗ್ ಇಲ್ಲ ಇಲ್ಲಿ. ಇವರೆಲ್ಲಡಿಕೆ ಏನೋ ಹಾಕೋತಾ ಇದ್ದಾರೆ. ಎಲ್ಲೆಲ್ಲೂ ಬೆಕ್ಕಿದೆಪ್ಪ.
ಗುರಾಯಿಸ್ತಾ ಇದೆ. ವೈ ಅಲ್ಲಿ ಈ ಥರ ಹುಲ್ಲು. ಆ್ಯಂಡ್ ಇಲ್ಲಿಂದ ವಾಯ್ಸ್ ಓವರ್ ಏನಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ನಿಮ್ಮ ಕೇಳಿಸ್ಕೊಂಡಿರಲ್ವ, ಸಾಂಗ್ಸು ಮಾತು ಅದೆಲ್ಲ ಓಡ್ತಾ ಇತ್ತು ತೊಟ್ಟಿ ಮನೆ ಬಗ್ಗೆ. ಐ ಡೋಂಟ್ ನೋ ಕಾಪಿರೈಟ್ ಕ್ಲೇಮ್ ಬರುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ತೊಟ್ಟಿ ಮನೆ, ಓ ಮೈ ಗಾಡ್, ಎಷ್ಟು ಜನಕ್ಕೆ ಇಷ್ಟ ಇರಲ್ಲ ಹೇಳಿ. ನಾನು ಒಂದು ರಿಯಲಾಗಿ ಒಂದು 2-3 ನೋಡಿರ್ಬೋದೇನೋ ಅಷ್ಟೇ. ಬಟ್ ಅದಂತೂ ನಿಜವಾದ ಮನೆ ಥರನೇ ಇತ್ತು ಇದು. ಲೈಕ್ 10 ನಿಮಿಷ ನಾನು ಅಮ್ಮ ಅಲ್ಲಿ ಕೂತಿದ್ದೆ ಎದ್ದೋಗಿದ್ವಿ, ಅಷ್ಟು ತಂಪಾಗಿತ್ತು, ಕೂಲಾಗಿತ್ತು. ನಿಜವಾದ ಮನೆಯೇ ಅನ್ನಿಸ್ಬಿಡ್ತು, ತೊಟ್ಟಿ ಮನೆಯಲ್ಲೇ ಇದ್ದೀವೇನೋ ನಾವು ಅನ್ನೋಷ್ಟು ತಂಪಾಗಿತ್ತು. ಆ್ಯಂಡ್ ಈ ಥರ ತೊಟ್ಟಿ ಮನೆಗಳು ಚನ್ನಪಟ್ಟಣ, ಮದ್ದೂರು, ಮಂಡ್ಯ ಆ ಕಡೆ ಎಲ್ಲ ನೋಡಿರ್ತೀರ. ನಾನೊಂದು ಆಗಲೇ ಹೇಳ್ದಂಗೆ 2-3 ಅಷ್ಟೇ ನೋಡಿರೋದು. ಆ್ಯಂಡ್ ಹಾಗೆ ಇದು ಅಜ್ಜಿ ಮನೆ ಫೀಲ್ ಹೊಡಿಯುತ್ತೆ ನನಗೆ. ಬಿಕಾಸ್ ನಮ್ಮ ಅಜ್ಜಿ ಮನೆ ಕೂಡ ಹಂಚು ಮನೆ, ಅಜ್ಜಿ ಮನೆ ಥರನೇ ಫೀಲ್ ಆಗುತ್ತೆ. ಅಜ್ಜಿ ಮನೆ ನೆನಪಾಗುತ್ತೆ ಥರ ಮನೆ ಎಲ್ಲ ನೋಡಿದ್ರೆ. ಗಣಗಿರಿ ಅಂದ್ರೆ ಎಣ್ಣೆ ತೆಗಿಯೋದು, ಕರೆಕ್ಟ್. ಬಂದ್ರ ನಿಮ್ಮ ಮೇಡಮ್ಮು ಪುಸ್ತಕ ಬಂದಿಲ್ಲ ಅಂತ ಫೋನ್ ಮಾಡಿದ್ನಲ್ಲ ಅವಾಗಲೇ ಒಂದು. ಪೋಸ್ಟ್ಮ್ಯಾನ್ ಪೋಸ್ಟ್ ಕೊಡ್ತಾ ಇದ್ದಾರೆ, ಮೇ ಬಿ ಪೆನ್ಷನ್ ದುಡ್ಡು ಕೊಡ್ತಾ ಇದ್ದಾರೆ. ಲಾಸ್ಟ್ ವ್ಲಾಗಲ್ಲಿ ನನ್ನ ತಮ್ಮನ ಬರ್ಡೇ ಇತ್ತು, ನೀವು ನೋಡಿರ್ತೀರ ಅನಿಸುತ್ತೆ. ಈ ವ್ಲಾಗಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಇಲ್ಲೇ ಇದೆ ನನ್ನ ತಮ್ಮ. ಎಲ್ಲರೂ ಹಾಯ್ ಮಾಡಿಬಿಡಿ. ಅವನದೊಂದು ಚೈಲ್ಡ್ಹುಡ್ ಫೋಟೋ ಹಾಗೆ ಇದೆ. ಸೊ ಅದನ್ನು ನೋಡಿದ ತಕ್ಷಣ ನನಗೆ ನನ್ನ ತಮ್ಮನೇ ನೆನಪಾದ. ದೋಬಿಯವರ ಮನೆ. ಒಬ್ರು ಐರನ್ ಮಾಡಿಸಿದ್ದಾರೆ, ಒಬ್ರು ನೀರು ಹೋಗಿ ಬರ್ಸಿದ್ದಾರೆ, ಇನ್ನೊಬ್ರು ಹೋಗಿ ಹೋಗ್ತಾ ಇದ್ದಾರೆ. ಬೇರೆ ಡಾಂಕೀಸ್. ಇವರು ಚನ್ನಪಣ್ಣದ ಬೊಂಬೆನಾ? ಟಾಯ್ ಮೇಕರ್ಸ್. ನಮ್ಮ ಚನ್ನಪಟ್ಟಣ. ಮಮ್ಮಿ ಹೆಂಗಿದೆ ಮಮ್ಮಿ ಜಾಗ? ಹೇಗೆ ಅನ್ನಿಸ್ತಿದೆ? ಇಷ್ಟ ಆಯ್ತಾ? ಯಾವುದೋ ಊರಿಗೆ ಬಂದಂಗಿದೆ ಅಲ್ಲ? ಯಾವ ಊರು? ಬಾರರ ಮನೆ. ಮಮ್ಮಿ ಇದು ರಾಜ್ಕುಮಾರ್ ಯಾವುದೋ ಮಗುನ ತುಳಿದು ಬಿಡ್ತಾನಲ್ಲ, ಯಾವ ಮೂವಿ ಅದು? ಭಕ್ತ ಕುಂಬಾರ, ಕರೆಕ್ಟ್. ಇದೇ ಸೀನಲ್ಲಿ ಮಗುನ ತುಳಿದು ಬಿಡ್ತಾನಲ್ಲ. ಕಾಪಿರೈಟ್ ಅಮ್ಮ ಚೆನ್ನಾಗಿ ಆಗ್ತಾಳೆ. ಬೆಳೆಗಾರ, ಎಷ್ಟೊಂದು ದಿನ ಬೆಳೆಗಾರ. ಸ್ಕೂಲ್ ನಡೀತಾ ಇದೆ. ಹುಡುಗ ಜಾಸ್ತಿ ಮಾತಾಡ್ತಾನೆ ಅಂತ ಈಚೆ ನಿಲ್ಸಬೇಕು ಮೇ ಬಿ. ಎಲ್ಲ ಸ್ಕೂಲ್ಗಳಿಗೆ ಹೋಗದೆ ಬಂಕ್ ಹಾಕಿ ಈಚೆ ನಿಂತ್ಕೊಂಡು ನಗ್ತಾ ಇದ್ದಾನೆ.
ಮೇ ಬಿ ಸ್ಕೂಲ್ ಬಂಕ್ ಮಾಡಿದ್ದಾನೆ. ಆ್ಯಂಡ್ ಇಲ್ಲದೆ ಪಂಚಾಯತಿ ಕಟ್ಟೆ. ನೀವು ಹಳೆ ಮೂವೀಸಲ್ಲೆಲ್ಲ ನೋಡಿದ್ರೆ ವಿಷ್ಣುವರ್ಧನ್ ಅದರಲ್ಲಿ ಸ್ವಲ್ಪ ಈ ಥರ ಜಾಸ್ತಿ ಸೀನ್ಸ್ಗಳಿರುತ್ತೆ ಪಂಚಾಯತಿ ಕಟ್ಟೆ ಅಂತ. ಏನೇ ಪ್ರಾಬ್ಲಮ್ಸ್ ಬಂದರೂ ಒಬ್ಬರು ಊರಲ್ಲಿ ಯಾರು ಹೆಡ್ ಇರ್ತಾರೆ ಅವರು ಕೂತ್ಕೊಂಡು ಸಾರ್ಟ್ ಔಟ್ ಮಾಡೋ ಥರ. ಆ್ಯಂಡ್ ಈ ಥರ ನಾನು ರಿಯಲಾಗಿ ಎಲ್ಲೂ ನೋಡಿಲ್ಲ, ಬರೀ ಮೂವೀಸಲ್ಲ ಅಷ್ಟೇ. ಬಾವಿಲಿ ನೀರು ಸೇರ್ತಾ ಇದ್ದಾರೆ. ನಮ್ಮನೆ ಮುಂದೆನೂ ಹಿಂಗೆ ಬಾವಿ ಇತ್ತು. ಏನಾಯ್ತು ಬಾವಿ? ಅದೇನು ಮಮ್ಮಿ ಮಾಡ್ತಾ ಇರೋದ? ಅದು ಎಣ್ಣೆ ತೆಗಿತಾ ಇರೋದ? ಅಷ್ಟೊಂದು ಹಸು ಇಟ್ಕೊಂಡು ಏನು ಮಾಡ್ತಾರೆ? ಅದ ಗಣ ಸಾರಿಸಿದ್ವಿ. ಗಣ ಸಾರಿಸೋದು ಅಂದ್ರೆ ಗಣ ಸಾರಿಸಿದ್ರೆ ಅದು ಉಲ್ಟು ಬರೀತಾರಲ್ಲ, ಹಾಂ ಅದು ಸಾರಿಸಿದ್ವಿ. ನಮ್ಮಮ್ಮ ರೈತರ ಫ್ಯಾಮಿಲಿಯಿಂದ ಬಂದವರು. ಸೊ ಗೈಸ್ ಅವ್ರಿಗೆಲ್ಲ ಗೊತ್ತಿರುತ್ತೆ. ಅವ್ರ ಮಮ್ಮಿ ಮಾಡ್ತಿದ್ರು, ಅವ್ರ ಡ್ಯಾಡಿ ಕುಡಿತಿದ್ರು. ನಮ್ಮ ಮಮ್ಮಿ ಡ್ಯಾಡಿ ಹೀಗೆ ಮಾಡ್ತಿದ್ರು. ಮಾಡಿದಲ್ಲ ಮಮ್ಮಿ ಹಂಗೆ. ಸಂತೆ ನೋಡಿ ಗೈಸ್. ಎಷ್ಟು ಚೆನ್ನಾಗಿದೆ ಸಂತೆ. ಸಂತೆಗೆ ಹೋಗಮ್ಮ ಬಾರಮ್ಮಿ. ಅದನ್ನು ಏನೇನು ಮಾಡ್ತಿದ್ದಾರೆ ಅಂತ. ಇದು ಆಲೂಗೆಡ್ಡೆನಾ? ಅದೆಲ್ಲ ತರಕಾರಿ. ಆಮೇಲೆ ಇದೆಲ್ಲ ಮೂಟೆ. ಇದು ಈರುಳ್ಳಿ. ಅದು ಬ್ರಿಂಜಾಲ್ ಏನು. ಫಾರ್ಮರ್ಸ್ ಮಾರ್ಕೆಟ್, ರೈತರ ಸಂತೆ. ಆ್ಯಂಡ್ ಇಲ್ಲಿ ಹಸುಗಳು ಮಾರ್ತಿದ್ದಾರೆ ಅಂತ ಅನ್ಕೋತೀನಿ. ಹಸು ಮಾರ್ತಾ ಇರೋದೆ 100%. ಇಷ್ಟುದ್ದ ಇದೆ ನೋಡಿ. ನಮ್ಮಮ್ಮ ನೋಡಿ ಗೈಸ್, ಮಖಾನ, ಪೆರಿ ಪೆರಿ ಮಖಾನ ತಿನ್ಕೊಂಡು ಕೂತಿದ್ದಾರೆ ಅಲ್ವಮ್ಮ? ಎಷ್ಟು ಕಾಮಾಗಿ ಪೀಸ್ ಆಗಿದೆ. ಏನು ತಿಂತಿದ್ದೀರಮ್ಮ? ಪೆರಿ ಪೆರಿ ಮಖಾನ ತಿಂತಾ ಇದ್ದಾರೆ ನಮ್ಮಮ್ಮ. ಖಾರ ಇದೆಯಾ? ಆಲ್ಮೋಸ್ಟ್ ಆಲ್ ಕಿಟಿ ಎಲ್ಲಿದ್ದೀವಿ? ಹೋಟೆಲಲ್ಲಿದ್ದೀವಿ. ಹೋಟೆಲ್ದು ಡಿಸೈನ್ಸ್ ನೋಡಿ. ತೆಗಿಲ್ಲ? ಇಲ್ಲಿ ಮ್ಯಾಜಿಕ್ ಶೋ ಮಾಡ್ತಾ ಇದ್ದಾರೆ. ಅದಕ್ಕೆ ಅಮ್ಮ ಇದು ನೋಡಿದ್ರೆ ಯಾವ ಮೂವಿ ನೆನಪಾಗುತ್ತೆ ನಿಂಗೆ? ಕಾಂತಾರ. ಕಾರ್ ಅಂತ
ಲಾಸ್ಟ್ಲಿ ನಾವು ವಿಸಿಟ್ ಮಾಡಿದ್ದು ರಾಜ್ಕುಮಾರ್ ಸಮಾಧಿ, ಬಿಕಾಸ್ ನಾನು ಅಮ್ಮ ಇದುವರೆಗೂ ಒಂದ್ಸತಿ ಕೂಡ ಅಲ್ಲಿ ಹೋಗಿರಲಿಲ್ಲ, ಹೋಗಿ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಪ್ಲೀಸ್ ಮೇಕ್ ಶ್ಯೂರ್ ಟು ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಹಾಗೆ ನಿಮಗೆ ವ್ಲಾಗ್ಸ್ ಇಷ್ಟ ಆದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. Bye guys, ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು, ಬಾಯ್.